ಗೈಸ್ ಇವಾಗ ಜಸ್ಟ್ ಇದ್ದೆ, ಟೈಮ್ ಬಂದ್ಬಿಟ್ಟು 5:32, 5:30. ಸೊ ಇವಾಗ ಬ್ಯಾಟ್ಮನ್ಗೆ ಹೋಗಬೇಕು. ಅಯ್ಯೋ ಅಂಕಲ್ ಇವಳೆಲ್ಲ ಬೈಟ್ ಬಿಡ್ತಾರೆ. ಸೊ ಈಗ ಬ್ಯಾಟ್ಮನ್ಗೆ ಹೋಗೋಣ ಬನ್ನಿ. ಅಪ್ಪ ಎದ್ದಿದ್ದಾರೆ, ಕೆಳಗಡೆ ಫ್ರೆಶ್ ಅಪ್ ಆಗ್ತಿದ್ದಾರೆ. ಸೊ ಬ್ಯಾಟ್ಮನ್ಗೆ ಹೋಗ್ಬಿಟ್ಟು ವ್ಲಾಗ್ ಮಾಡೋಣ. ಇವತ್ತು ಕ್ರೇಜಿ ಕಂಟೆಂಟ್ ಬರುತ್ತೆ. ನಿನ್ನೆ ಕಂಟೆಂಟ್ ಎಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಡೇ 2 ವ್ಲಾಗು. ಸೊ ಇವಾಗ ಜಸ್ಟ್ ಬ್ಯಾಟ್ಮನ್ ಆಯಿತು. ನಾವು ಎಲ್ಲ ಅಂಕಲ್ಗಳ ಜೊತೆ ತಿಂಡಿ ಬಂದಿದ್ದೀನಿ. ಇವ್ರು ಅಂಕಲ್ ಅಲ್ಲ, ಇವ್ರು ಹೆಂಗನ್ ಬ್ಯೂಟಿಫುಲ್ ಇನ್ನೆಲ್ಲ. ಇಲ್ಲ, ಇವರು 20 ವಯಸ್ಸು ಇವ್ರಿಗೆ. ನಮ್ಮ ಮಂಜಣ್ಣ ಸರು 15. ನಿಮಗೆ 12. ಯಾರೋ ಚಿನ್ನಿ ಅವ್ರು ನಮ್ಮ ಚಿನ್ನಿ ಅಂಕಲ್. ಸರ್ ಏನೋ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ಏನು ಸಮಾಚಾರ ವೀಕೆಂಡು? ಅಲ್ಲಿ ಕೋಟ್ ಬ್ಯಾಡ್ಮಿಂಟನ್ ಕೋರ್ಟಲ್ಲಿ ಚೆನ್ನಾಗಿ ಬಿಡೋದು. ಈಗ ಇಲ್ಲಿ ಹೋಟ್ಲಲ್ಲಿ ಬಂದು ಬಡಿತಾ ಇದ್ದೀವಿ. ಇದೇ ಜೀವನ. ಒಟ್ಟು ಬಡಿಯೋದೇ ಕೆಲಸ. ಬಡಿಯೋದೇ ಕೆಲಸ. ಆಮೇಲೆ ಮನೆಗೆ ಬಂದ್ಮೇಲೆ ಮನೇಲಿ ಬಡಿತೀವಿ. ಮನೇಲಿ ಬಡಿತಾರೋ ನಮಗೆ ನಾವು ಬಡಿತೀವಿ ಗೊತ್ತಿಲ್ಲ. ಮಂಜಣ್ಣ ಅವ್ರು ಇವತ್ತು 6 ಗಂಟೆಗೆ ಬಂದಿದ್ದಾರೆ, 7 ಗಂಟೆಗೆ ಬಂದಿದ್ದಾರೆ. ಏನು ಕತೆ ಗೊತ್ತಿಲ್ಲ, ಒಂದು ವಾರದಿಂದ ಬಂದಿರಲಿಲ್ಲ. ಮಂಜಣ್ಣ ಎಲ್ಲ ಬಂದಿದ್ದಾರ ಅಂತ ಅಟೆಂಡೆನ್ಸ್ ತಗೊಂಡೋಗಿ ಬಂದವ್ರೆ. ಪಿ ಟಿ ಮೆಸ್ಟ್ ಇವರು. ಯಾಕೆ ಸರ್ ಬಂದಿಲ್ಲ? ಇಲ್ಲ, ಹುಷಾರಿರಲಿಲ್ಲ, ಬಂದಿಲ್ಲ. ಇವಾಗ ನೀವು ಬರಬೇಕು. ಮತ್ತು ನಾಳೆಯಿಂದ ನಾಳೆಯಿಂದ ಪಕ್ಕ ಬರ್ತಾರೆ. ಕೃಷ್ಣ ಬಾಸ್ ಇವತ್ತು ನಾವು ನ್ಯೂಸ್ ತನಕ ಹೋಗಿ ಸೋತೋಗ್ಬಿಟ್ಟು, ಹಂಗಾಗಿ ಸೋತಿರೋ ಪ್ರಭಾವದಿಂದ ಎಲ್ಲರಿಗೂ ನಾವು ದೋಸೆ ಕೊಡಿಸ್ತಾ ಇದ್ದೀವಿ. ಜ್ಯೂಸ್ ತನಕ ಬಂದು ಸಂಜೆ ಜ್ಯೂಸ್ ಬೇರೆ ವ್ಯವಸ್ಥೆ ಮಾಡಬೇಕು. ಮ್ಯಾಚ್ ಚೆನ್ನಾಗಿತ್ತು. ಆಟ ಮೋಸ ಆಡಿಲ್ಲ, ಚೆನ್ನಾಗಿ. ಯಾವ ಜ್ಯೂಸ್ ಅಂತ ಹೇಳೋಣ. ಇಲ್ಲ ಅದೇ ವಾಟರ್ ಮಿಲನ್ ಪೈನಾಪಲ್. ಇಲ್ಲೊಂದು ಟೀಮ್ ಇದೆ ನೋಡಿ, ಇಲ್ಲೊಂದು ಟೀಮ್ ಇದೆ. ನಾಳೆ ಆ ಟೀಮು ಫುಲ್ ಸ್ಟ್ರಿಕ್ಟು, ಜನ ಜಾಸ್ತಿ ಮಾತಾಡೋದಕ್ಕೆ. ಈ ಟೀಮ್ ಬರ್ತೀವಿ. ಆ ಟೀಮಲ್ಲಿ ಯಾರು ಮಾತಾಡೋಕ್ಕೆ ತಾಕತ್ತಿಲ್ಲ. ಈಗ ದೋಸೆ ತಿಂತವ್ರೆ, ತಿಂದಾದ್ಮೇಲೆ ಮಾತಾಡ್ತಾರೆ. ನೆಕ್ಸ್ಟ್ ಕಾಫಿ ತಿಂದಾದ್ಮೇಲೆ ಹಿಡಿಯೋಕ್ಕಾಗಲ್ಲ, ಓಡಾಡ್ತಿರ್ತಾರೆ. ಬೋರೇಗೌಡರು ಬರಬೇಕಾಯ್ತು, ನಾಳೆ ಬರ್ತಾರೆ ಸರ್. ಅವರು ಹೊರಗಡೆ ಹೋಗಿದ್ರಿಂದ ಗೋರೇಗೌಡರು ಫಿಲಿಪೀನ್ಸ್ಗೆ ಹೋಗ್ಬಿಟ್ಟಿದ್ದಾರೆ ಇವಾಗ. ಹೌದು, ಫಿಲಿಪೀನ್ಸ್ ಅಲ್ಲ, ಪಾಪ್ರೆಡ್ಡಿ ಪಾಡ್ಯ. ತಪ್ಪಾಗಿ ತಿಳ್ಕೊಂಡಿದ್ದೀರಾ? ಪಾಪ್ರೆಡ್ಡಿ ಪಾಡ್ಯ. ಫಿಲಿಪೀನ್ಸ್ ಅಲ್ಲ, ಪಾಪ್ರೆಡ್ಡಿ ಪಾಡ್ಯಕ್ಕೆ ಹೋಗಿರೋದು. ಸರ್ ಇದು ಮಂಜಣ್ಣ ಅವರು ಅಂಗಡಿ ಪಕ್ಕದಲ್ಲಿ ಡಾಮಿನೋಸ್ ಓಪನ್ ಆಗಿದೆ, ಹೋಗೋಣ ಒಂದ್ಸರಿ. ಎಲ್ಲರೂ ಹಂಗಂತ ಎದ್ದೇ ಹೋಗ್ಬಿಟ್ರು ಅವರು. ಎಲ್ಲ ದೋಸೆ ತಿನ್ನೋ ಮೂಡಲ್ಲಿದ್ದೀವಿ. ಯಾರು ಮಾತಾಡೋಕ್ಕಾಯ್ತಲ್ಲ. ಮಂಜುನಿಗೆ 2 ನಿಮಿಷ ಮಾತಾಡ್ತಾರೆ. ಸರ್ಪ್ರೈಸ್ ವಿಸಿಟ್ ಕೊಡೋಣ. ಸರ್ಪ್ರೈಸ್ ನಮ್ಮನ್ನೆಲ್ಲ ನೋಡಿ ಸಾಕಾಗಬೇಕು. ಓಡೋಗ್ಬಿಡ್ತಾರೆ ಸರ್ ಅಂಗಡಿ ಬಿಟ್ಟು. ನಮ್ಮ ಏನೇ ಸರ್ ಜಾಕೆಟು 30,000 ರೂಪಾಯಿ ಜಾಕೆಟ್ ಅಂತಿದ್ದು. ಸರ್ ಎಷ್ಟು ರೂಪಾಯಿ ಜಾಕೆಟ್ ಇದು? ಒಂದು ಹೇಳ್ತೀನಿ, ಇವಾಗೆಲ್ಲ ನಾವು ನಾಷ್ಟ ಮಾಡ್ತಾ ಇದ್ದೀವಿ, ಮೀನ್ಸ್ ಲಘು ಉಪಹಾರ. ಕೆಲವರು ಬೇಡ ನನಗೆ ಆಗಲ್ಲ ಬೆಳಗ್ಗೆ ಅಂತಾರೆ, ಆದರೆ 5-6 ದೋಸೆ ತಿಂತಾರೆ. ಯಾಕೆ ಅದೇ ಮಾಡ್ತಾವೆ? ಅದು ತೀರಾ ಸರಿ ಇಲ್ಲ ಸರ್. ಅದು ನಾನು ಬೇಡ ಅಂದ್ರೆ ತಿನ್ನಲ್ಲ ನೋಡಿ. ನಾನು ಬೇಡ ಊಟ ಮಾಡ್ಬೇಕಾದ್ರೆ ನಾಚ್ಕೋಬಾರ್ದು. ಕರೆಕ್ಟ್. ಯಾರೇ ಇದರಲ್ಲಿ ಕೇಳಿ ಇಸ್ಕೋಬೇಕು, ಗೊತ್ತಾಯ್ತಾ? ಜಾಕೆಟು ಎಷ್ಟು ರೂಪಾಯಿ ಸರ್ ಇದು? ಸರ್ ಇದು 4,000 ರೂಪಾಯಿ ಜಾಕೆಟು. ಇದು ಕಾಶ್ಮೀರಲ್ಲಿ ಕಾಶ್ಮೀರಲ್ಲಿ ಇದಿರ್ತಾವಲ್ಲ ಕುದುರೆಗಳು, ಆ ಹುಲ್ಲನಿಂದ ಮಾಡಿರೋದು ಇದು. ಅದಕ್ಕೆ ಎಲ್ಲರೂ ಯಾವಾಗಲೂ ಮೇಲ್ಗಾವಲ್ಲಿ ಅಟ್ಯಾಕ್ ಆಯ್ತಲ್ಲ, ಎನರ್ಜೆಟಿಕ್ ಆಗಿರ್ತಾರೆ. ಕುದುರೆ ಥರ ಎನರ್ಜೆಟಿಕ್ ಆಗಿರ್ತಾರೆ. ಮೇಲ್ಗಾವಲ್ಲಿ ಅಟ್ಯಾಕ್ ಆಗಿ ಈ ಗುಂಡು ತಗಲಿದ್ರು ಏನಾಗಿಲ್ಲ. ಅಟ್ಯಾಕ್ ಆಯ್ತಲ್ಲ, ಅವಾಗ ತಗೊಂಡಿದ್ದೆ. ಆದ್ರೂ ಇವರಿಗೆ ಪಹಲ್ಗಾಮಲ್ಲಿ ನಮ್ಮ ಟೆರರಿಸ್ಟ್ಗಳು ಹೊಡೆದಿದ್ದಾರೆ. ನಮ್ಮಲ್ಲ, ಅವ್ರು ಟೆರರಿಸ್ಟ್ ಹೊಡೆದಿದ್ದಾರೆ. ಆದ್ರೆ ಇವ್ರಿಗೆ ಏನೂ ಆಗಿಲ್ಲ ಅಂತ ಈ ಜಾಕೆಟ್ ಪ್ರಭಾವ ನೋಡಿ. ತಗೋಬೋದಾ ಸರ್ ಜಾಕೆಟ್? ಖಂಡಿತ ತಗೋಬೋದು. ಈಗ ನೀವು ಅಲ್ಲಿ ತಗೊಳಕ್ಕಾಗಲ್ಲ. ಇಲ್ಲೇ ಒಂದು ಅಂಗಡಿ ಹೇಳ್ತೀನಿ. ಸೊ ಇವಾಗೆಲ್ಲ ಜಾಸ್ತಿ ಇದೆ, 5,000 ರೂಪಾಯಿ ಇದೆ. ಇದೇ ಅಂಗಡಿ ಇದೆ ಇದು. ಓಕೆ. ಬಾಬುರಾಯನ್ ಕೊಪ್ಪಲಲ್ಲಿ ಬಾಬುರಾಯ್ ಕೊಪ್ಪಳ ಹೋಗ್ತಾ ಒಂದು ಊರು ಅಂಗಡಿ, ಸುಮಾರು 50 ವರ್ಷ. ತಮಾಷೆ ಹೇಳ್ತೀರಾ, ಬಾಬುರಾಯನ್ ಕೊಪ್ಪಳ ಅಂತ ಹೇಳೋದು ಅಂಗಡಿ ಇದೆ. ಅಲ್ಲಿ ಹೋದ್ರೆ ಚೀಪಾಗಿ ಎಂತೆಂತ ಬೇಕು, ಬಟ್ಟೆ, ಚಪ್ಪಲಿ, ವಿನ್ನರ್ ವೇರು ಎಲ್ಲ ಸಿಗುತ್ತೆ. ಅಲ್ಲ ಸರ್, 5,000 ರೂಪಾಯಿ ಜಾಕೆಟು ಒಂದು ಬುಲೆಟ್ ತಡೆಯುತ್ತಾ? ಅಲ್ಲ, ಇದು ಒಳಗಡೆ ಇದು ಬುಲೆಟ್ ಒಳಗಿಂದ ತಡೀತಿರೋದು ಬುಲೆಟ್, ಜಾಕೆಟ್ ತಡೆದಿಲ್ಲ ಸರ್. 5,000 ರೂಪಾಯಿ ಜಾಕೆಟ್ ಬುಲೆಟ್ ತಡೆಯುತ್ತಾ ಅವ್ರದ್ದು? ತಡೆಯುತ್ತಾ? ಅದು ತಡೆದಿಲ್ಲ, ಹೊಟ್ಟೆ ತಡೆದಿರೋದು. ಟ್ರೈ ಮಾಡು ನೀನು. ನಮಗೆ ಹೊಟ್ಟೆ ಇಲ್ಲ. ಇವತ್ತೊಂದು ಬ್ಲಾಗ್, ಇವತ್ತೊಂದು ಒಳ್ಳೆ ಕಂಟೆಂಟ್ ಸರ್, ವೀಕೆಂಡ್ ಕಂಟೆಂಟು. ಲಾಸ್ಟ್ ವೀಕು ಇದು ಹೋಗಿದ್ವಿ, ಅದಕ್ಕೆ ಕಲ್ಸೊಪ್ಪಿ ಅಲ್ವಾ? ಅಲ್ಲ, ನಮ್ಮ ತೋಟ. ಅದು ಲಾಸ್ಟ್ ವೀಕು ಸಾಗರ ತೋಟಕ್ಕೆ ಹೋಗಿದ್ವಿ. ನಮ್ಮ ತೋಟ, ಅದು ಲಾಸ್ಟ್ ವೀಕ್ ಕಾಸು. ಹೌದೌದು, ಅವಾಗ ಎಲ್ಲ ವೀಡಿಯೋ ಮಾಡಿರಲಿಲ್ಲ, ಆದರೆ ಇವಾಗ ಹ್ಯಾಕ್ ಮಾಡ್ತೀವಿ. ಇವಾಗ ಡೈಲಿ ಬರುತ್ತೆ. ಊಟ ಮಾಡಿದ್ದೀವಿ, ಬರುತ್ತೆ. ಇವತ್ತು ಬರುತ್ತೆ ನೋಡಿ, ಮಧ್ಯಾಹ್ನ ಹಾಕ್ತೀನಿ. ಇವಾಗ ತಿಂಡಿ ಎಲ್ಲ ಆಯಿತು, ಕಾಫಿ
ಮನೆಗೆ ಹೋಗ್ಬಿಟ್ರೆ ಈ ತಿಂಡಿ ತಿನ್ಕೊಂಡು ನಮ್ಮಮ್ಮ ಬೈತಾನೆ ಇದೆ ತಿನ್ನೋದು ಅಲ್ಲೇ ಇದ್ಬಿಟ್ಟು ಅಂಕಲ್ಗಳ ಜೊತೆ ಅಂತ ಗಂಧ ತಿನ್ಕೊಳ್ಳಿ ಬೈತಾರೆ ಸರ್ ಬೆಳಿಗ್ಗೆ ತಿಂಡಿ ತಿನ್ನು ಅಂತ ಮಗನ್ ಕರ್ಕೊಂಬರ್ಬೇಕಾಯ್ತು ಯಾರನ್ನ ಮಗನ್ ನಮಗನ ಕರ್ಕೊಂಬನ್ನಿ ಸರ್ ಗೈಸ್ ಇವಾಗ ಜಸ್ಟ್ ಮನೆಗೆ ಬಂದೆ ಬ್ಯಾಟ್ಮನಿಂದ ಬಂದ ತಕ್ಷಣ ನೋಡಿ ಬ್ರೌನಿ ಇದ್ದಾನೆ ಬಾ ಬ್ರೌನಿ ಗೇಟ್ ಏನು ಬ್ರೌನಿ ಯಾಕೋ ಫುಲ್ ಖುಷಿ ಬ್ರೌನಿಗೆ ಏನಪ್ಪ ಯಾಕೋ ತೆಗಿಬೇಕಾ ಗೇಟ್ನ ಅಲ್ಲೇ ಆಡ್ಕೊಂಡು ಆರಾಮಾಗೆ ಇಲ್ಲಿ ನೋಡು ಕ್ಯಾಮ್ರಾ ನೋಡು ಬ್ರೌನಿ ಅವನಿಗೆ ಊಟ ಮಾಡ್ಬೇಕು ಇವಾಗ ಹೊಟ್ಟೆ ಸ್ವಾಗಿರೋದಕ್ಕೆ ಬ್ರೌನಿ ಊಟ ತಗೊಂಡ್ಬರ್ತೀನಿ ಅಲ್ಲೇ ಸೊ ಬ್ರೌನಿ ಊಟ ಹಾಕೋಣ ಬನ್ನಿ ನೀರು ಬೇರೆ ತಗೊಂಡ್ಬೇಕು ಮೇಲೆ ಇವಾಗ ಅಮ್ಮ ಬ್ರೌನಿ ಊಟ ಅಯ್ಯೋ ಬ್ರೌನಿ ಅಯ್ಯೋ ಯಾಕೋ ಅಲ್ಲಿಂದಲ್ಲ ಹೋಗು ಸೊ ಇವಾಗ ನೋಡಿ ನಮ್ಮ ಅಪ್ಪ ಬಂದ ತಕ್ಷಣ ಬ್ರೌನಿ ಹಿಂಗೆ ಆಡ್ತೆ ಅಂತ ಮಾತಾಡ್ಸಪ್ಪ ಅದನ್ನ ನಿನ್ ಕಂಡ್ರೆ ಅಲ್ಲ ಅಪ್ಪ ನಿನ್ ಕಂಡ್ರೆ ಮಾತ್ರ ಭಯ ಅದಕ್ಕೆ ನಮ್ಮ ಕಂಡ್ರೆ ಭಯನೇ ಇಲ್ಲ ನಡಿಯೋ ಏ ಬ್ರೌನಿ ಬಾ ಇವಾಗ ಬ್ರೌನಿಗೆ ಫಸ್ಟ್ ಟೈಮ್ ಒಂದು ಲೈಫಲ್ಲಿ ಪೆಡಿಗ್ರಿ ಆಗ್ತಿರೋದು ಹೆಂಗೆ ಟೇಸ್ಟ್ ಮಾಡಿ ಹಿಂಗೆ ಆಡತ್ತೆ ನೋಡೋಣ ಹಾಕ್ತೀನಿ ಇವಾಗ ಬರಲಿ ಬ್ರೌನ್ಸ್ ಪೆಡಿಗ್ರಿ ಹಾಕೋಣ ಈಗ ನಿಮಗೆ ಸೊ ಪೆಡಿಗ್ರಿ ಆಗ್ತಿದೆ ಫಸ್ಟ್ ಟೈಮ್ ಬ್ರೌನಿಗೆ ಚಿಕನ್ ಮತ್ತು ಮಿಲ್ಕ್ ಫೀಲ್ ಹಾಕಪ್ಪ ಹೆಂಗಿದೆಯೋ ಬ್ರೌನಿ ಒಂಥರ ದ್ರಾಕ್ಷಿ ಕುಡಿಮೆ ಕೊಟ್ಟಂಗ ಸ್ಮೆಲ್ ಇವು ಪೆಡಿಗ್ರಿ ಸ್ವಲ್ಪ ಫಿಶ್ ಇದು ಆಗ್ತಿಲ್ಲ ಅವಾಗ ಕ್ಯಾಟಿಗೆ ಆಗಿದೆ ಫಿಶ್ ನಿಲ್ಲಿ ಫಸ್ಟ್ ಟೈಮ್ ಪೆಡಿಗ್ರಿ ಎಷ್ಟು ಮಾಡ್ತಾಯಿದ್ದು ಲೈಫಲ್ಲಿ ಫಸ್ಟ್ ಟೈಮ್ ಪೆಡಿಗ್ರಿ ಫಾರ್ ಬ್ರೌನಿ ಹಿಂಗಿದೆಯಾ ಅಷ್ಟೇ ಸಾಕು ಅಷ್ಟು ಹಾಕೋದು ಸಂಜೆ ಸ್ವಲ್ಪ ಹಾಕೋಣ ಅಷ್ಟೇ ಅಯ್ಯೋ ಸೌಂಡ್ ಇಲ್ಲ ನೋಡು ತಿನ್ನಲಿ ಇವತ್ತು ಯಾಕೋ ಹೈಪರ್ ಆ್ಯಕ್ಟಿವ್ ಆಗಿದೆ ತಿಂದು ಬರಲಿ ಗಾರ್ಡನ್ ಕಳ್ಸೋಣ ಆಮೇಲೆ ಇವಾಗ ನಾನು ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಅಮ್ಮ ಜೋರಾಗಿ ಹೇಳು ಸೊ ನಾನಿವಾಗ GTA 5 ಆಡ್ತಾ ಇದ್ದೀನಿ GTA 5 ಸೊ ಎಲ್ಲಿಗೆ ಹೋಗ್ಬೇಕು ಗೊತ್ತಾಗ್ತಿಲ್ಲ ನಾನು ಮಿಷನ್ ಮುಗಿಸ್ತೀನಿ ಏನು ಬಗ್ಗಿ ಹಿಂಗೆ ಹೋಗುತ್ತೆ ATV ಓ ಸೂಪರ್ ಫಿನಿಶ್ GTA 5 ಮಿಷನ್ ಫಿನಿಶ್ ಆಗಿದೆ ಇವಾಗ ಗೈಸ್ ತುಂಬ ಜನ ಕೇಳ್ತಿದ್ರಿ ಬ್ರೋ ರೂಮ್ ಟೂರ್ ಕೊಡು ಅಂತ ರೂಮ್ ತುಂಬ ಚೆನ್ನಾಗಿದೆ ನೋಡಿ ಒಳ್ಳೆ ಡೀಟೇಲಿಂಗ್ ಕೊಟ್ಟಿದ್ದೀನಿ ಪ್ಲಸ್ ಬೆಡ್ಡೆಲ್ಲ ಸ್ವಲ್ಪ ಹಾಳು ಮಾಡಿ ಬಿಕಾಸ್ ಬಾಯ್ಸ್ ರೂಮ್ ಹಿಂಗೆ ಇರೋದು ಇದು ನಾನು ಯಾವ ಕಂಟ್ರಿಗೆ ಹೋಗ್ಬೇಕು ಅಂತೆಲ್ಲ ಇದೆ ಅದು ಬಿಟ್ಟು ಅಲ್ಲಿ PS5 ಬಾಕ್ಸ್ ಇದೆ ಮತ್ತು ಏನೇ ಗಲೀಜು ಮಾಡಿಬಿಟ್ಟಿನಿ ಎಕ್ಸಾಮ್ ಆಗಿದ್ದರಿಂದ ಇದು ಹಿಂಗೆ ಇದೆ ಕ್ಲೀನೇ ಮಾಡೋಕ್ಕೋಗಿಲ್ಲ ಆಮೇಲೆ ಇಲ್ಲಿ ಏನೋ ಇಟ್ಟಿದ್ದೀನಪ್ಪ ಎಕ್ಸಾಮ್ದು ಆಮೇಲೆ ಎಕ್ಸಾಮ್ ಏನೇ ಓದಿದ್ದೀನಿ ನೋಡಿ ಸೀರಿಯಸ್ಲಿ ಹೇಳಬೇಕು ನಮ್ಮ ಲೆಕ್ಚರ್ಸ್ ಈ ವಿಡಿಯೋ ನೋಡಿದ್ರೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಗೊತ್ತಾಗುತ್ತೆ ಅವ್ರಿಗೆ ನಾನು ಯಾರಿಗೆ ಸ್ಪೆಸಿಫೈ ಮಾಡಿಬಿಟ್ಟು ಹೇಳ್ತಿದ್ದೀನಿ ಅಂತ ಆ ಮ್ಯಾಮಿಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಓದಿದ್ದೀನಿ ನೋಡಿ ಮ್ಯಾಮ್ ಸುಮ್ಮನೆ ಮಾರ್ಕ್ಸ್ ಬಂದಿಲ್ಲ ಬಟ್ ತುಂಬ ಸಪೋರ್ಟ್ ಮಾಡಿದ್ರು ನಮ್ಮ ಲೆಕ್ಚರ್ ಒಬ್ಬರು ಅವ್ರ ಹೆಸರು ತಗೊಳಕ್ಕೆ ಹೋಗೋಲ್ಲ ಬಿಕಾಸ್ ಸುಮ್ಮನೆ ಯಾಕೆ ಅಂತ ಬಟ್ ಒನ್ ಫೈನ್ ಡೇ ಅವ್ರು ತಗೊಂಬಂದು ಬ್ಲಾಗ್ ಮಾಡ್ತೀನಿ ಅವರು ಒಂದು ಬ್ಲಾಗ್ ಬಂದೇ ಬರ್ತಾರೆ ಅದು ಬಿಟ್ಟರೆ ಇದೊಂದು ಡ್ರೆಸ್ಸಿಂಗ್ ಏರಿಯಾ ಇದನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಸೊ ದಿಸ್ ಮೈ DJ ಮೈಕು ಅದು ಬಿಟ್ಟರೆ ಇದೊಂದು ಇದರಿಂದ ಇದಿದೆ ವೈನ್ ಇದೆ ಕೂರ್ಗೆ ಹೋದಾಗ ತಗೊಂಬಂದಿದ್ದು ವೈನ್ ಇದೆ ನೋಡಿ 6 ಇತ್ತು 2 ಅಂಕಲಿಗೆ ಕೊಟ್ಟೆ 1 ನಾನು ಕೊಡಿದೆ ಇನ್ನೂ 4 ಇದೆ ಸೊ 7-8 ಆಯಿತು ಕರೆಕ್ಟು ಸೊ ಅದು ಬಿಟ್ಟರೆ ಇದು ಬಾಲ್ಕನಿ ನಂದು ಕಾಣುತ್ತಲ್ಲ ಬಾಲ್ಕನಿಯಿಂದ ವ್ಯೂ ಇದು ಮತ್ತೆ ತೆಗಿಯೋಕ್ಕಾಗಲ್ಲ ಹಿಂಗೆ ಕಾಣುತ್ತೆ ಸೊ ಈ ಕಡೆಯಿಂದ ಒಂದು ಕಿಟಕಿನೂ ಇದೆ ಆ್ಯಂಡ್ ಇಲ್ಲಿ ಬಂದರೆ ನಾನು ಕಾಲೇಜಲ್ಲಿ ಏನು ಗೆದ್ದಿದ್ದೀನಿ ಅವಾರ್ಡ್ಸ್ ಮತ್ತು ಬ್ಯಾಟ್ಮನ್ ಏನು ಗೆದ್ದಿದ್ದೀನಿ ನಮ್ಮ ಡ್ಯಾಡಿದು ಇದು ನಮ್ಮ ಅಪ್ಪಂದು ಸೊ ಇವೆಲ್ಲ ನಾನು ಗೆದ್ದಿರೋದು ನೋಡಿ ಕಾಲೇಜಲ್ಲಿ ಮತ್ತು ಆಚೆ ಎಲ್ಲ ಸ್ಪೋರ್ಟ್ಸಲ್ಲಿ ಮೆಡಲ್ಸ್ ಇದೆ ಮತ್ತು ಟ್ರೋಫೀಸ್ ಇದೆ ಇಲ್ಲೊಂದು ಮೇಲೊಂದು ರೋ ಇದೆ ನೋಡಿ ಕಾಣುತ್ತಲ್ಲ ಇಷ್ಟೆಲ್ಲ ಇಟ್ಬಿಟ್ಟಿದ್ದೀನಿ ಇವಾಗ ಇಲ್ಲಿ ಬೇರೆ ಇದೆ ನೋಡಿ ದಿನ ಹಾಕಿದೆ ಇದು ಕಾಲೇಜ್ ಇವೆಲ್ಲ ಕಾಣುತ್ತಲ್ವಾ ನಮ್ಮ ಕಾಲೇಜ್ ಅಜಯ ರಾಜೇಶ್ವರಿ ಕಾಲೇಜು 2025 ಲಾಸ್ಟ್ ಇಯರ್ದು ಇಷ್ಟು ಗೆದ್ದಿದ್ದೀನಿ ನೋಡಿ ಪ್ರತಿ ವರ್ಷ ಗೆಲ್ತಾನೆ ಇರ್ತೀನಿ ಏನೋ ಅದೊಂದು ಖುಷಿ ಅಷ್ಟೇ ನಾನು ಏನು ಆಡ್ತೀನಿ ಸ್ಪೋರ್ಟ್ಸ್ ಎಲ್ಲ ಗೆಲ್ತೀನಿ ಸೊ ನಾನು ಆಡೋದಕ್ಕೆ ಹೋಗೋದು